ಏಪ್ರಿಲ್ 14 ಗುರುವಂದನಾ ಸಮಾರಂಭ, 15ರಂದು ಕೇದಾರಲಿಂಗ ದೇವರ ಗುರುಪಟ್ಟಾಧಿಕಾರ ಮಹೋತ್ಸವ ಅಂಗವಾಗಿ ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠ ಹೆಡಗಾಪುರ ಗ್ರಾಮದಲ್ಲಿ ದಿನಾಂಕ 13/4/2024ರಂದು ಬೆಳಗ್ಗೆ 9 ಗಂಟೆಗೆ ಅಯ್ಯಾಚಾರ ಮತ್ತು ಶಿವದೀಕ್ಷೆ ಕಾರ್ಯಕ್ರಮ ಜರುಗಿತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಿವಲಿಂಗ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ಕರ್ತೃ ಗದ್ದುಗೆಗೆ ರುದ್ರಾಭಿಷೇಕ ಮಾಡಲಾಯಿತು. ಶಿವಲಿಂಗೇಶ್ವರ ರುದ್ರ ಸಂಘದ ಅಧ್ಯಕ್ಷರಾದ ಶ್ರೀ ಮಲ್ಲಯ್ಯ ಸ್ವಾಮಿ, ಸದಸ್ಯರುಗಳಾದ ಶ್ರೀ ಶಿವಕಾಂತಯ್ಯ ಮಠಪತಿ ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯ ಬ್ರಹ್ಮನ್ಮರಿ ಚಿಟ್ಟಗುಪ್ಪ, ಪೂಜ್ಯ ಶ್ರೀ ಚನ್ನಬಸವ ಸ್ವಾಮಿಗಳು ಡಾಕುಳಗಿ, ಪೂಜ್ಯ ಶ್ರೀ ಕೇದಾರಲಿಂಗ ದೇವರ ಹಡಗಾಪುರ ಉಪಸ್ಥಿತರಿದ್ದರು. ಇಂದಿನ ಕಾರ್ಯಕ್ರಮದಲ್ಲಿ ಹೆಡಗಾಪುರ ಗ್ರಾಮದ ಭಕ್ತರಿಗೆ ಸುಮಾರು 50ರಿಂದ 60 ಭಕ್ತಾದಿಗಳಿಗೆ ಲಿಂಗ ದೀಕ್ಷೆ ಪಡೆದುಕೊಂಡರು ಹಾಗೂ ಜಂಗಮ ಮಕ್ಕಳಿಗೆ ಅಯ್ಯಾಚಾರವನ್ನು ಶ್ರೀ ಶಿವಲಿಂಗ ಶಿವಾಚಾರ್ಯರ ನೇತೃತ್ವದಲ್ಲಿ ಮಾಡಲಾಯಿತು ಎಂದು ಶ್ರೀ ಕೇದಾರಲಿಂಗ ದೇವರು ಹೆಡಗಾಪುರ ಇವರು ಮಾಧ್ಯಮಕ್ಕೆ ತಿಳಿಸಿದರು. ಅನೇಕ ಮಠಾಧೀಶರು, ಗ್ರಾಮದ ಮುಖ್ಯಸ್ಥರು, ಶಂಕರಯ್ಯ ಸ್ವಾಮಿ ಮಠದ ಸೇವಕರು, ಸಕಲ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇಂದಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದರು. ಅಲ್ಲದೆ ನಾಳೆ ಮತ್ತು ನಾಡಿದ್ದು ನಡೆಯುವ ಗುರುವಂದನಾ ಮತ್ತು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ 4 ರಾಜ್ಯಗಳಿಂದ ಅಂದರೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣದಿಂದ 30-40 ಸಾವಿರ ಜನರು ಬರುವ ನಿರೀಕ್ಷೆ ಇದ್ದು, ಎಷ್ಟೇ ಭಕ್ತಾದಿಗಳು ಬಂದರೂ ಗ್ರಾಮದ ಜನರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂದು ಶ್ರೀ ಕೇದಾರಲಿಂಗ ದೇವರು ಹೇಳಿದರು. ಅಲ್ಲದೆ ಕ್ಷಣ ಕ್ಷಣದ ಮಾಹಿತಿ ನೀಡುತ್ತಿದೆ ಜೆಕೆ ನ್ಯೂಸ್ ಕನ್ನಡ ಮಾಧ್ಯಮಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ. ರಾಜೇಶ್ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರಾದ್. ಶಿವಲಿಂಗ ಶಿವಾಚಾರ್ಯರ ಪಾದಾರವಿಂದಕ್ಕೆ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸುತ್ತಾ, ಯಾವ ಶ್ರೀ ಹೆಡಗಾಪುರ ಗ್ರಾಮದಲ್ಲಿ ಜರುಗುತ್ತಿರುವಂತಹ ಹಿರಿಯ ಪೂಜ್ಯರ ಗುರುವಂದನಾ ಹಾಗೂ ನೂತನ ಶ್ರೀಗಳ ಗುರು ಪಟ್ಟಾಧಿಕಾರ ಕಾರ್ಯಕ್ರಮದ ನಿಮಿತ್ತವಾಗಿ ಇಂದು ಲಿಂಗ ದೀಕ್ಷಾ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಯಂತೆ ಎಲ್ಲರೂ ಶಿವದೀಕ್ಷೆಯನ್ನು ತಗೊಂಡು ಗುರುವಿನ ಮುಖಾಂತರ ಉಪದೇಶವನ್ನು ತಗೊಂಡು ತಮ್ಮ ಈ ಭವಬಂಧನ ಬದುಕನ್ನು ದಾಟಿಸಿಕೊಳ್ಳಲು. ಅಪ್ಪಾಜಿ, ಹೆಡಗಾಪುರ ಮಠದಲ್ಲಿ ಎಷ್ಟು ಜನಕ್ಕೆ ದೀಕ್ಷೆ ಕೊಟ್ಟಿದ್ರಿ? 50ರಿಂದ 60 ಜನ ಇಂದು ಶಟಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯರ ಒಂದು ನೇತೃತ್ವದಲ್ಲಿ ಶ್ರೀಮಠದ ಪೂಜ್ಯರಾದ ಶಿವಲಿಂಗ ಶಿವಾಚಾರ್ಯ ಅಧ್ಯಕ್ಷತೆಯಲ್ಲಿ ಬಹು ವಿಜೃಂಭಣೆಯಿಂದ ಇಂದು ದೀಕ್ಷಾ ಕಾರ್ಯಕ್ರಮ ಜರುಗಿತು. ದೀಕ್ಷಾ ಅಂದ್ರೆ ಏನಪ್ಪಾಜಿ? ದೀಯತೆ ಶಿವಜ್ಞಾನಂ ಕ್ಷೀಯತೆ ಪಾಪಂ ಅಂದರೆ ಒಳ್ಳೆಯ ಶಿವಜ್ಞಾನವನ್ನು ಕೊಡುವಂಥದ್ದು. ಕ್ಷಿ ಅಂದರೆ ಪಾಪವನ್ನು ಕ್ಷೇತಕ್ಕಂಥದ್ದು, ಅಂದರೆ ನಮ್ಮ ಪಾಪವನ್ನು ಕ್ಷಯಿಸಿ ಶಿವಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಶಕ್ತಿ, ಒಂದು ಕ್ರಿಯೆ ಎಲ್ಲಿದೆ ಅಂತ ಕೇಳಿದರೆ ಅದು ಶಿವ ದೀಕ್ಷೆಯಲ್ಲಿದೆ. ಅದಕ್ಕೆ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಶಿವ ದೀಕ್ಷೆ ಅಂತಕ್ಕಂಥದ್ದು ಬಹಳ ಮಹೋನ್ನತವಾಗಿರ್ತಕ್ಕಂಥ ಕಾರ್ಯ. ಅಪ್ಪಾಜಿ, ದೀಕ್ಷೆ ಯಾಕೆ ಕೊಡಬೇಕು? ದೀಕ್ಷೆ ಯಾಕೆ ಕೊಡಬೇಕು ಅಂತ ಕೇಳಿದ್ರೆ, ಈಗ ಪ್ರತಿಯೊಂದು ಧರ್ಮದಲ್ಲಿ ತನ್ನದೇ ಆಗಿರ್ತಕ್ಕಂಥ ಪರಂಪರೆಗಳು, ಕ್ರಿಯೆಗಳು ಇದೆ. ಅದೇ ರೀತಿಯಾಗಿ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳು ಅನ್ನುವಂತಕ್ಕಂಥ ತತ್ವತ್ರಯಗಳಿವೆ. ಆ ತ್ರಯಗಳ ಅನುಸಾರವಾಗಿ ಒಬ್ಬ ಸಾಧಕ ಸಾಧನೆಯನ್ನು ಮಾಡಬೇಕಾಗಿತ್ತು ಅಂತ ಕೇಳಿದರೆ ಗುರುವಿನ ಮುಖಾಂತರ ಲಿಂಗ ದೀಕ್ಷೆಯನ್ನು ತಗೊಂಡು ತಾನು ಶಿವನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೆ ಇದೊಂದು ಸರಳ ಉಪಾಯ. ಹಾಗಾಗಿ ದೀಕ್ಷೆಯನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ಪಾಪವೆಲ್ಲ ನಾಶವಾಗಿ ಶಿವಜ್ಞಾನವನ್ನು ಪಡೆದುಕೊಂಡು ಈ ಭವಬಂಧನವನ್ನು ತೊಡೆದು ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ಳೋಕೆ ಇದೊಂದು ಸರಳ ಮಾರ್ಗ ಅಂತ ನಾವು ಹೇಳಕ್ಕೆ ಇಚ್ಛಪಡ್ತೇವೆ. ಗುರುವಿನ ಒಂದು ಆಶೀರ್ವಾದ ಮೂಲಕ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಈ ಗ್ರಾಮದ ಎಲ್ಲ ಭಕ್ತರು ಕೂಡ ಬಂದಿರತಕ್ಕಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ನಾಳೆ ಮತ್ತು ನಾಡಿದ್ದು ವಿಜೃಂಭಣವಾಗಿರ್ತಕ್ಕಂಥ ಕಾರ್ಯಕ್ರಮ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ 4 ರಾಜ್ಯದ ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವರಿದ್ದಾರೆ. ಅದರ ಪೂರ್ವ ಸಿದ್ಧತೆಯಾಗಿ ಈ ಗ್ರಾಮದ ಎಲ್ಲರೂ ಕೂಡ ಆ ಬಂದವರಿಗೆ ಯಾವುದೇ ಕುಂದುಕೊರತೆ ಆಗದಂತೆ ಪ್ರಸಾದ ವ್ಯವಸ್ಥೆ ಎಲ್ಲವೂ ಕೂಡ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ಅನ್ನುವಂಥ. ಅಪ್ಪಾಜಿ, ಎಷ್ಟು ಜನ ಬರ್ಬೋದು? 30ರಿಂದ 40 ಸಾವಿರ ಜನ ಬರ್ಬೋದು ಅನ್ನುವಂಥ ವಿಚಾರವನ್ನು ನಾವು ಈಗಾಗಲೇ ವಿಚಾರ ಮಾಡಿಕೊಂಡಿದ್ದೇವೆ. ಈ ಎಷ್ಟೇ ಜನ ಬಂದರೂ ಕೂಡ ನಮ್ಮ ಗ್ರಾಮಸ್ಥರು ಎಲ್ಲರೂ ತಯಾರಾಗಿದ್ದಾರೆ. ಇದು ಒಂದು ಊರು ಕಾರ್ಯಕ್ರಮ ಅಲ್ಲ, ನಮ್ಮ ಮನೆಯ ಕಾರ್ಯಕ್ರಮ ಅನ್ನುವಂಥ ವಿಚಾರ ಇಟ್ಟುಕೊಂಡು ಎಲ್ಲರೂ ತಮ್ಮ ಸ್ವಯಂ ಪ್ರೇರಣೆಯಿಂದ ನಾವೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸ್ತಾ ಇದ್ದಾರೆ.
ಯುಗಾದಿ ರಂಜಾನ್ ವಿಶೇಷ ನಿಮ್ಮ SV TVS ಶೋರೂಮ್ ನಿಮಗಾಗಿ ತಂದಿದೆ ಬಂಪರ್ ಆಫರ್. ಹೌದು, ಪ್ರತಿ TVS ವಾಹನ ಮೇಲೆ 2,000 ರೂಪಾಯಿ ರಿಯಾಯಿತಿ ಹಾಗೂ ಫ್ರೀ ಆಗಿ ಹೆಲ್ಮೆಟ್ ಕೂಡ ನೀಡಲಾಗುತ್ತಿದೆ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SV TVS ಶೋರೂಮ್, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.